ಬಾಲಕಲಾವಿದರು ಅನ್ನೋಕ್ಕೆ ಕಾರಣ ಏನಂದ್ರೆ ಅವ್ರಿಗಿರೋ ಮಗುವಿನ ಮನಸ್ಸು. ಅದು ನನಗೆ ತುಂಬಾ ಕನೆಕ್ಟ್ ಆಗ್ತಾರೆ ರಘುವಣ್ಣ. ಅವರಿಗೆ ರಘುವಣ್ಣ ಭಯ್ಯ ಏನೆಲ್ಲ ಅಂತೀವಿ ನಾವು. ಈ ಸಿನಿಮಾದಲ್ಲಿ ಅವರಿಗೆ ಟಕಾರಿ ಅಂತ ಕರಿತೀವಿ. ಆ ಟಕಾರಿ ಅನ್ನೋ ಟೈಟ್ಲ್ ಈ ವ್ಯಕ್ತಿಗೆ ಒಂದು ಹೆಸರು ಸೂಚಿಸಿದ್ದು ನಮ್ಮ ಇತಾಪೆ ಸಾಹೇಬರು. ಅವರಿಗೊಂದು ಧನ್ಯವಾದ. ಪ್ರತಾಪ್ರಾವ್ ಇತಾಪೆ ಅಥವಾ ಸಾಟೆ, ಇವರಿಗೂ ಒಂದು 108 ನಾಮಧೇಯಗಳುಂಟು. ಅದರಲ್ಲಿ ನಾವು ಕರೆಯೋದು ಇತಾಪೆ ಅಣ್ಣ ಅಂತ. ಅವರ ತರಕಾರಿ ಅಂಗಡಿಯಲ್ಲಿ ಅವರು ಚಿಕ್ಕವರಿದ್ದಾಗ ಊಡ ಎಲ್ಲ ಹಿಡಿಯುವಂಥ ಒಬ್ಬ ವ್ಯಕ್ತಿ ಅವರಿಗೆ ಜೇನುತುಪ್ಪ ಎಲ್ಲ ಕುಡಿಸಿದ್ದ ಅಂತ ಹೇಳ್ತಿದ್ರು. ಈ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟಕಾರಿ ಅನ್ನೋ ಒಂದು ಪಾತ್ರ ನೀವು ಈಗ ಚಿತ್ರೀಕರಣದಲ್ಲಿ ಸ್ವಲ್ಪ ಹೊತ್ತು ನೋಡಿರಬಹುದು. ಅವ್ರು ಎಂಥ ನಟರು ಅನ್ನೋದು ನಾನು ಮತ್ತೆ ಮತ್ತೆ ಅಂಡರ್ಲೈನ್ ಮಾಡಿ ಹೇಳಕ್ ಹೋದ್ರೆ ಅದು ಸಾಕು ಗೊತ್ತು ಬಿಡಪ್ಪ ಅಂದ್ಬಿಡ್ತೀರ ನೀವು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟದ ವ್ಯಕ್ತಿ, ಇಷ್ಟದ ನಟರು. ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಕ್ಯಾಂಪಿನ ನಾಯಕರಾಗಿ ಇಡೀ ತಂಡದ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಮಾಡ್ಕೊಂಡು ಹೋಗಿರೋಂಥದ್ದು ನೀವು ನೋಡ್ತೀರಿ. ನಂಗೆ ಮೈ ಕೊಡ್ತೀರಿ. ಕೊಟ್ಟಿದ್ದಾರೆ ಅಲ್ಲೇ ಕೊಟ್ಟಿದ್ದಾರೆ. ಈ ಹಾಡಿನ ಅರ್ಥ ನಮ್ಮ ತಾಣಿ ನನಗೂ ಗೊತ್ತಿಲ್ಲ. ತುರ್ರ ಗೊತ್ತದು. ಎಲ್ರಿಗೂ ನಮಸ್ಕಾರ. ಶರಣು ಶರಣು ಶರಣೋ ಶರಣು. ಎಲ್ಲಿ ಶುರು ಮಾಡಬೇಕು? ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಏನು ಕತೆ ನನಗದೆ. 2006 ಯೋಗ ಒಂದು, ಈ ಯೋಗ ಇನ್ನೊಂದು ನಮ್ಮ ಚಿತ್ರರಂಗಕ್ಕೆ ಇನ್ನೊಂದು ಒಂಥರ ದೊಡ್ಡ ಯೋಗನ ಅಂತ ಹೇಳ್ಬೋದು. ಈ ಕೃಷ್ಣಪ್ಪನವರು ಇವ್ರು ಸೇರ್ಕೊಂಡು ಮಾಡಿದ್ದ 2006. ಒಂದು ರೀತಿ ನ್ಯೂಮರಾಲಜಿ ಪ್ರಕಾರ 2006, 6 + 2 8, 2024 ಇದು 8. ಅವ್ರ ಶಾಸ್ತ್ರ ನಾವು ನ್ಯೂಮರಾಲಜಿ ಮೊದಲೇ ಅಂದ್ಕೊಂಡ್ರೆ 18 ವರ್ಷ ಆದ್ಮೇಲೆ ನೀವು ಮತ್ತೆ ಸೇರಿದ್ದಾರೆ. ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರು ಮಳೆ. ಅದಾದ್ಮೇಲೆ ಮತ್ತೆ ನಿಮ್ಮ ಇಮಿಡಿಯೇಟು ಡಿಸೆಂಬರ್ 29 ಮುಂಗಾರು ಮಳೆ. ಅದಾದ್ಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ. ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತಗೊಂಡಾಗ ನನಗಿದು ಫಸ್ಟ್ ಕತೆ ಕೇಳಿದಾಗೆ ನನಗೆ ಭಯ ಆಯಿತು. ಇದ್ರದ್ದು ನಿಮ್ಮದು ಪೂರ್ತಿ ಟ್ರೈಬಲ್ ಹಿಂಗೆ ಮಾಡಿದ್ದೀವಿ ಅಂತ. ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ, ಆ ರೋಡ್ ಈ ರೋಡು ಎಂಥದ್ದು ಗಿಂಗ್ಳೂರು ಬರೀ ಉಳ್ಕೊಂಡು ಹೋಗಿದ್ದೆ. ಅದು ಕೂಸಿತ್ತು, ಇದು ಕೂಸಿತ್ತು, ಹಂಗೋಯ್ತು ಹಿಂಗೋಯ್ತು, ಏನೇನೋ ಎಲ್ಲೆಲ್ಲ ಸುಮಾರು ಜನಗಳು ನಾಪತ್ತೆ ಆದ್ರು, ಊರೇ ನಾಪತ್ತೆ ಆಗ್ಬೋದು. ಮಡಿಕೇರಿದು ಅದು ಇನ್ನೂ ಅವ್ನು ಹುಡುಕ್ತಾರೆ ಸ್ವಾಮಿಗಳವ್ರು ಯಾರು, ದೇವಸ್ಥಾನದವ್ರು ಯಾರು ಸಿಕ್ಕಿಲ್ಲ ಅಂತ. ಈ ಥರದ್ದು ಎಲ್ಲ ನೋಡಿ ಒಂದು ರಿಯಲ್ ಎಲಿಮೆಂಟ್ನ ತಗೊಂಡು ಇದು ಹೇಳಿದ್ರು ನನಗೆ. ಬಟ್ರೆ ಇದು ಹೆಂಗಿದು ಭಾಷೆ ಕನ್ವೆ ಆಗುತ್ತೆ ಅಂದರೆ ಕನ್ವೆ ಆಗಬಾರ್ದಿದು, ಅರ್ಥ ಆದ್ರೆ ಸಾಕಿದು ಅಂತ ಅಂದರು. ಆ ಒಂದು ಪ್ರಯತ್ನ ಮಾಡಿದ್ದೀವಿ ನಾವು. ಒಂದು ರೀತಿ ಸಾಹಸನೆ ಅಂತ ಅನ್ನಿಸ್ಬೇಕಿದು. ಯಾಕೆಂತಂದರೆ ಹಂಗೆ ಅಷ್ಟು ಜರ್ನಿ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಪವನ್ನು, ನಮ್ಮ ವಿಜಯವ್ರ ಅಸೋಸಿಯೇಟು, ಮಿಕ್ದವ್ರು ಎಲ್ಲರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನನ್ನ ಕುಂಡಿನ ಜ್ಞಾಪಕ ಇದೆ. ತಳ್ಳಿ ಅವ್ರು ನನಗೆ ಬರೀ ಬೆಟ್ಟಗಳೇ, ಬರೀ ಜಲಪಾತ. ನಾನು ಭಟ್ರೆ ಏನು ಗುನ್ನಿ ಸಿಕ್ಕೊಂಡಿದ್ದೀರ ಇವಾಗ ಯಾಕೆ ಹಿಂಗತ್ತ ಬರೀ ಅವೇ. ಆ ಶನಿವಾರ ಸಂತೆ ಮೇಲ್ಗಡೆ ಅದೆಂಥದೋ ಗೋಪುರ, ಎಂಥ ಗೋಪುರನಪ್ಪ ಅದು. ಅಯ್ಯೋಯ್ಯೋ ರಾಮ್ನೆ ಸುಯ್ಯಂತ ಈ ಜೀಪು ಎಲ್ಲ ಹಿಂಗೆ ಬಂದಿದ್ದಾವೆ. ಇಲ್ಲಿ ಜೀಪ್ಗಳೆಲ್ಲ ಅಲ್ಲೋಗಿ ನಿಂತ್ಕೊಳ್ಳವು. ಇವರು ಯಾವ್ದನ್ನ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಭಟ್ರು ನನಗೆ ಯಾವ್ದು ಹಿಡ್ಕೊಂಡು ನಿಂತ್ಕೊತಿರಲ್ಲ. ಹಿಂಗೆ ನಿಜವಾಗ್ಲೂ ನನಗೆ ಮುಂಗಾರು ಮಳೆ ಅದು ಹೆಂಗೆ ಮಾಡಿದ್ರು ಅಂತ ಅನಿಸ್ಬಿಡ್ತು. ಆ ಥರದ್ದು ಇದೆಲ್ಲದಕ್ಕಿಂತ ಇನ್ನೂ ಒಂದು ಲೊಕೇಶನ್ ಅಂತಂದರೆ ಅದು ಬಾಂಬೆಗೆ ಕರ್ಕೊಂಡು ಹೋಗಿದ್ದು. ಅದು ಎಂಥದ್ದು ಅದು ಕೃಷ್ಣಪ್ಪನವರು ಸೆಟ್ ಹಾಕಿದ್ದು ಅಂದ್ಕೊಂಡ್ರೆ ಅದನ್ನ ಕೋಟೆನ ಮರುಡ್ ಅದು ಬಿಡ್ಬೇಡ್ರಿ ಕಣ್ರಿ, ಹೋಗ್ರಿ ಹಿಡ್ಕೊಳ್ರಿ ಅದನ್ನ ನೋಡಿದ ತಕ್ಷಣ ಸರ್ ನಿಜವಾಗ್ಲೂ ಅದು ಕೋಟೆ, ಅದು ಶಿವಾಜಿನೂ ಗೆದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನೇನೋ ಹೇಳ್ತಾರೆ ಅವರು. ಅದು ಬೆಳಿಗ್ಗೆ ಒಂದು ಮುಕ್ಕಲ್ಲಿ ನೀರು ಬಂದಿರ್ತದೆ, ಸಾಯಂಕಾಲ 2:30 ಆದ ತಕ್ಷಣ ನೀರೆಲ್ಲ ವಾಪಸ್ ಹೋಗಿರ್ತದೆ. ಆ ಮೊದಲನೇ ದಿನ ಹೋದ್ವಿ ನಾವು. ಹೋದ್ರೆ ನಮ್ಗೆ ಇದು ಒಳಿಕೆ ಹೆಂಗೆ ಹೋಗೋದು ಅಂತ ನಮ್ಗೆ ಈ ಪ್ರಶ್ನೆ. ಒಳಗೆ ಹೋಗಕ್ಕೆ ಆಗುತ್ತಾ ಇಲ್ವಾ ಅಂತ. ಅಂದ್ರೆ ಇವರು ಇತಾಪಿ ಅಂತ ಒಬ್ರು ಅವರೇ. ಅದ್ರ ಮುಂದೆ ಹಿಂಗೆ ಆಗ್ತಿದೀವಿ. ಈ ಮನ್ಸ ತಳ್ಬಿಡ್ತೀನಿ ರೀ ಕೋಟೆ ಅಂದ್ಬಿಟ್ಟು ಹಿಂಗೆ ತಳ್ಳಕ್ ಹೋಗಿ ಹಿಂಗೆ ಮಗಸ್ಕೊಂಡ್ಬಿಡೋದ ಹಿಂಗೆ ತಿರುಗಿ ಯಾಕಪ್ಪ ಸುಮ್ಮನೆ ಕುತ್ಕೊಂತಾರೆ ಎಷ್ಟೊತ್ತಾಯದು ಅಂತ.
ಈ ಥರದ್ದಾಗಿ ಏನೇನೋ ಒಂಥರದ್ದು ಒಂದು ಒಂದು ಬೇರೆ ಥರದ್ದು ಒಂದು ಒಂದು ಪ್ರಯತ್ನ ಮಾಡಿದ್ರು. ಅದು ಕಥೆನೂ ಅದೇ ರೀತಿ ಅಂದರೆ ನಿಮಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ. ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ. ಆ ಒಂದು ಪ್ರಶ್ನೆನೂ ಮನದ ಕಡಲು. ಅದಕ್ಕೆ ಕಡಲು ಅಂತ ಅದು ಸುಂದರವೂ ಹೌದು, ರೌದ್ರತೆಯೂ ಹೌದು. ಅದಕ್ಕೊಂದು ಪ್ರಾಯ ಇದೆ, ಅದಕ್ಕೊಂದು ವಯಸ್ಸಾಗಿದೆ. ಅದಕ್ಕೆ ಹೌದು ಸಂಜೆ ಆಗುತ್ತೆ, ಬೆಳಗಾಗುತ್ತೆ, ಮತ್ತು ಹೊಸತನದ ಕೊಡ್ತಾ ಇರ್ತದೆ. ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ. ಆ ಥರದವೆಲ್ಲನೂ ತುಂಬ ಕಾಣುತ್ತೆ ಇದರಲ್ಲಿ ನೀವು ನೋಡ್ದಂಗೆ ಸಂತೋಷು ಮತ್ತು ರಾಶಿಕಾ, ಅಂಜಲಿ, ಸುಮುಖು 1989 ನಾನು ಸಿರಿಸಂಪಿಗೆ ಅಂತ ಒಂದು ನಾಟಕ ಮಾಡಿದೆ. ಸಿರಿಸಂಪಿಗೆ ಅಂತ ಅದು ಭೂಪಾಲಲ್ಲಿ ಶೋ ಇತ್ತು. ಆ ಶೋ ಮಾಡೋಕ್ಕೆ ನಾನು ರಂಗಾಯಣಕ್ಕೆ ಎಂಟ್ರಿ ಮಾಡಿದ್ದೆ. ಜಯತೀರ್ಥ ಜೋಶಿ ಅಂತ ಡೈರೆಕ್ಟ್ರು ಹೋಗಿದ್ದೆ. ಆವಾಗ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರು ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ. ನಂದಿತಾ ಮತ್ತು ಶಶಿ ಲವ್ ಮಾಡ್ತಿದ್ರು. ಅವರು ಒಬ್ಬರೊಬ್ಬರು ಕಾಳಾಕೋತಿದ್ರು. ಸಿರಿಸಂಪಿಗೆ ನಾನು ನಾಟಕಕ್ಕೆ ಹೋದಾಗ ಆಮೇಲೆ ಸುಮುಖ ಬಂದಾಗ ಹೌದಲ್ಲ ಅಂತ ಅನಿಸ್ಬಿಡ್ತು. ಏನು ಮರ ಕಾಲ ಹಿಂಗೆ ಹೋಗ್ಬಿಡ್ತಲ್ಲ ಅಂತ. ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಥರದಲ್ಲಿ ಇದಕ್ಕೆ ಮುಂಚೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ. ಅದು ಈಗ ಒಂದು ತಯಾರಿ ಈಗ ಆಗಿ ಬಂದಿದ್ದು ತೊಗೊಂಡಿದ್ದು ನಾಟಕ ತಯಾರಿ ತೊಗೊಂಡು ಅದನ್ನು ಮತ್ತೆ ನಾನಿಲ್ಲ ನನ್ನ ನಟನಾಗಿ ಬರಬೇಕು ಅಂಥೇಳಿ ಇಂಥ ಒಂದು ವೇದಿಕೆಗೆ ಮತ್ತು ಯೋಗರಾಜ್ ಭಟ್ರು ಮತ್ತು ಕೃಷ್ಣಪ್ಪನವ್ರದ್ದು ಸಿಕ್ಕಿದ್ದು ಅದು ಒಂದು ರೀತಿ ಸಾರ್ಥಕತೆ ಆಯಿತು. ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು. ಅವನ ಹಬ್ಬನೇ ಇಲ್ಲ, ಇವರಿಬ್ಬರು ನೋಡಿದಾಗೂ ಏನು ಅನ್ಸೋದು. ರಾಶಿಕಾ ಅಂಜಲಿ ಅದು ನಿಜವಾಗ್ಲೂ ಸುಮುಖ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಿನ್ನ ಅಂದರೆ ಈಗ ನಟ ಅಂದ ಕೂಡಲೇ ಈಗ ಫುಲ್ ಎಲ್ಲಿ ಕಾಣಿಸ್ಕೊತಾರೆ ಅಂದರೆ ಜಿಮ್ಗೆ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ವಯೋಗ್ರಾಗ ಹುಡ್ತೋರ್ತಾರೆ, ಎಲ್ಲ ಕಡೆ ಉಬ್ಬಿಸ್ಕೊಂಡು ಬಂದಿರ್ತಾರೆ. ಅಯ್ಯೋ ಅದಕ್ಕೆ ಭಾಷೆ ಬೇಕು, ಅದಕ್ಕೊಂದು ಭಾವ ಬೇಕು, ಅದಕ್ಕೊಂದು ಏನೋ ಕಲ್ತ್ಕೋಬೇಕು, ಮತ್ತೇನೋ ಮಾಡಬೇಕು. ಈ ಥರದ್ದು ದೇವರಣೆ ಈ ಥರದ್ದು ಅವು ಸಿನಿಮಾಗೆ ಬೇಕಾಗಿದ್ದು ಮುಖ್ಯವಾದ ಅಭಿನಯ ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಬರ್ತಾರೆ, ಡಬ ಹಿಂಗೆ ಬರ್ತಾರೆ. ಏನು ನಮ್ಗೆ ಅರ್ಥನೇ ಆಗ್ತಿಲ್ಲ. ಇವನು ಆ ಥರದ್ದು ಯಾವುದು ರೋಗ ಇಲ್ಲ, ಯಾವ ರೋಗನೂ ಇಲ್ಲ. ಕ್ಲೀನಾಗಿ ಒಂದಷ್ಟು ಓದ್ಕೊಂಡಿದ್ದಾನೆ, ಒಂದಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ. ಅದೆಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೃಷ್ಣಪ್ಪನವ್ರು ಆವಾಗ 2006ರಲ್ಲಿ ಸ್ಟಿಲ್ ಗಣಪ ಇನ್ನೂ ಸೆಂಚುರಿಗಳು ಸಿಲ್ವರ್ ಜಗ್ಗಳು ಹೊಡಿತಾನೆ ಇದ್ದಾರೆ. ನೀನು ಅದೇ ಥರ ಇವ್ರು ಅಂಥ ಇವ್ರು ಹಣೆ ಬರೋದು ಸರಿ. ಸಾಮಾನ್ಯಕ್ಕೆ ಬರೋದು 50 ವರ್ಷಕ್ಕೆ ಬರೀತಾರೆ ಇವರಿಬ್ಬರು ಬರೆದ್ರೆ. ಮಳೆ ಗಾಳಿ ಬಿಸಿಲು ಎಲ್ಲನೂ ಅಮ್ಮ ನಿಮಗೂ ಬರೀತಾರಮ್ಮ, ನಿಮಗೂ ಬರೆದವ್ರೆ, ನೀವು ಬೇಜಾರು ಮಾಡ್ಕೋಬೇಡಿ. ಆ ಥರದ್ದಾಗುತ್ತೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಒಂದು ಹೊಸಬರಿಗೆ. ಯಾಕಂದರೆ ಭಟ್ರು ನಿಮಗೆ ಸಾಕಷ್ಟು ನಾನು ಯಾವ ಥರ ರಂಗಾಯಿಸಲ್ಸಿ ಮಾಡ್ಬೇಕಾದ್ರೆ ಒಂದು ಭಯ ಬಿದ್ದಿದ್ವಿ. ಅದಕ್ಕೆ ಫಸ್ಟ್ ಅವ್ರು ಹೇಳಿದ ಇದಕ್ಕೆ ಕಾಮ ಪೊಲೀಸ್ ಸ್ಟಾಪು ಒತ್ತು ದೀರ್ಘ ಯಾವೂ ಬೇಡ, ಅರ್ಥ ಆಗೋದು ಬೇಡ, ಹಂಗೆ ಮಾಡಿ ಅಂತ. ಭಟ್ರು ಇದು ಹೆಂಗೆ ಭಟ್ರಿ ಅಂತಂದು ಏನೇ ಈಗ ನೀವು ಕಲಾಸಪಳ್ಳಿದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಪ್ರೊಡ್ಯೂಸರ್ ಎಲ್ಲ ವ್ಯಾಪಾರದಲ್ಲಿ ಇರ್ತಾರೆ. ಒಬ್ಬರು ಮಾತು ಒಬ್ರಿಗೆ ಅರ್ಥ ಆಗಲ್ಲ ರೀ, ಅದನ್ನ ಮಾಡಿ ಅಂತಂದರು. ಅದಕ್ಕೆ ಅಯ್ಯೋ ಭಟ್ರೆ ಅಂತ ಆವಾಗೊಂದು ಪ್ರಯತ್ನ ಮಾಡಿದ್ವಿ. ಮತ್ತೆ ಗಾಳಿಪಟದಲ್ಲಿ ಒಂದು ಸುಂದರವಾದ ಮುದ್ದೆ ಅದು. ಆದರೆ ಅದಕ್ಕೊಂದು ಏನೋ ಒಂದು ಎನರ್ಜಿ ಇರುತ್ತೆ. ಆ ಥರದ್ದೇನೋ ಹಿಂಗೆ ನನಗೆ ಬೇರೆ ಥರ ಬೇರೆ ಏನು ಇದು ನನಗೆ ಅದೇ ಥರದಲ್ಲಿ ನಿಜವಾಗ್ಲೂ ಭಯ ಇದೆ. ಒಂದು ಪ್ರೀತಿನೂ ಇದೆ ಅವ್ರ ಬಗ್ಗೆ. ಕೃಷ್ಣಪ್ಪಣ್ಣನ ಬಗ್ಗೆನೂ ಅಷ್ಟೇ. ಮತ್ತೆ ಹೇಳಿದೆ ನಿನ್ಗೆ ಹೊಸಬರೇ ಕಣಪ್ಪ, ಬರೋದು ಹೊಸಬರನ್ನೇ ಹಾಕೊಂಡು ಮಾಡು ಅಂದ್ರಂತೆ. ಎಲ್ಲರೂ ಹೊಸಬರಾಗೆ ಬಂದಿರ್ತೀನಿ ನಿಜವಾಗ್ಲೂ. ಹಾಗಾಗಿ ಈ ಮನದ ಕಡಲು ಇದೆಯಲ್ಲ ನಿಜವಾಗ್ಲೂ ಭಾಳ ಒಳ್ಳೆ ಟೈಟ್ಲು. ಅಂದರೆ ಯಾಕೆಂದ್ರೆ ಯಾಕಿದು ಒಳ್ಳೆ ಟೈಟ್ಲ್ ಅಂತ ಹೇಳ್ತೀನಿ ಅಂತಂದರೆ ಆಗಲೇ ಒಂದು ನೆನಪುಗಳನ್ನು, ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ. ಹಾಗಾಗಿ ಇದು ಒಳ್ಳೆ ನೆನಪಾಗುತ್ತೆ. ಇನ್ನು ನಮ್ಮ ಸಂತೋಷ್ ರೈ ಪದಾಜಿಯವರು ಇವತ್ತು ಏನು ಮಾತಾಡಿದ್ರು ಆಮೇಲೆ ನೋಡ ಹೋಗಿ ಬಂದ ಆಯ್ತು ಕೊಟ್ರೆ ಮಾಡ್ಬೋದಾ? ಹಾಂ ಅಲ್ಲ ಕೋಟೆ ಆಗುತ್ತೆ, ತೊಂದರೆ ಇಲ್ಲ, ಹೋಗ್ಬೋದು, ತೊಂದರೆ ಇಲ್ಲ. ಅಲ್ಲ ಹೇಗೆ ನೋಡುವ ಹೋಗುವ ಮಾಡ ನೋಡುವ. ಈ ದೇವರನ್ನ ಇದೆ ಪಿಚ್ಚೆ ನೋಡಿ ಇಷ್ಟೆಲ್ಲ ಮಾಡಿದ್ದಾರೆ. ಆ ಕೋಟೆಯನ್ನು ಫಸ್ಟ್ ಓಕೆ ಮಾಡಿದ್ದೆ ಅವರು. ನಾ ಫಸ್ಟ್ ಅದರಲ್ಲಿ ನಮ್ಗೆ ಭಯ, ಹಾವು ಚೇಳು ಮುಂಗ್ಸಿ ಎಲ್ಲ ಇರ್ತಾವಂತೆ ಅದರಲ್ಲಿ. ನಾ ಭಟ್ರನ್ನ ಹಂಗೆ ಮಾಡಿದೆ, ಇಲ್ಲೇ ಏನೇನು ಮಾಡೋದು ಇರಿ ಅಂತ.
ಈ ಇತಾಪಿ ಬೇರೆ ಇದು ಎಲ್ಲ ಹಿಡಿಸ್ತೀನಿ ತಡ್ರಿ ಅಂತ. ಅಪ್ಪ ಎಷ್ಟು ಹಿಡಿಸ್ತೀಯಪ್ಪ ನೀನು, ಎಷ್ಟು ಹಿಡಿಸ್ತೀಯ ಅಂದರೆ ಎಲ್ಲ ಯಾರನ್ನ ಹಿಡ್ದಿದ್ದೇನೆ ಇದೆ ಅಂತ. ನಮ್ಮ ಗಂಗಣ್ಣ ಬೇರೆ, ಗೂಳಿ ಗಂಗಣ್ಣ ಇಲ್ಲ ಅವರು ಎಲ್ಲ ಹಿಡಿಸ್ಬಿಟ್ಟಿದ್ದೀನಿ ಅಂತಂದರು. ಸದ್ಯ ಯಾರಿಗೇನು ಆಗಲಿಲ್ಲ ನಿಜವಾಗ್ಲೂ. ಆ ಕೋಟೆ ನಿಮ್ಗೆ ಅದು ನಿಜವಾದ ಕೋಟೆ, ಕೃಷ್ಣಪ್ಪರು ಸೆಟ್ ಹಾಕ್ಸಿರೋದಲ್ಲ ಅದು ಕೋಟೆ, ಹಿಡ್ಕೊಂಡ್ರಿ ಅದನ್ನು ಅಂತಂದರು. ಅದನ್ನು ಹಿಡಿದ್ರು ಅವರು. ಆ ಶನಿವಾರ ಸಂತೆಗಳಂತೂ ಸಾಧ್ಯನೇ ಇಲ್ಲ ಸರ್. ನೀವು ಅದನ್ನು ಆ ಗಾಳಿ 200-300 ಕಿಲೋಮೀಟರ್ ಸ್ಪೀಡಲ್ಲಿ ಬರೋದು ಗಾಳಿ, ಜೀಪಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ನಮಗೆ ಭಯ, ಯಾರನ್ನ ಹೋಗ್ಬಿಡ್ತಾರೆ ಈ ಹೆಣ್ಣುಗಳು ಅಂತ. ಒಂದ್ಸರಿ ವಾಪಸ್ ಕರ್ಕೊಂಬಂದ್ರು ಭಟ್ರು. ಅದು ಹಿಂಗಿದೆ, ಹಿಂಗೆ 150 ಅಡಿ ಎತ್ತರದಲ್ಲಿದೆ. ಎಲ್ಲ ಇದು ಸುಮಾರು 100 ಜನ ಇದ್ದೀವಿ. ಹೋದ್ವಿ, ಹೋಗಲ್ಲಿ ಸ್ವಲ್ಪ ನಿಂತ್ಕೊಂಡ ತಕ್ಷಣ ಭಟ್ರು ಬೇಡ ಎಲ್ಲ ಕೆಳಗೆ ಬನ್ರಿ ಅಂತಂದ್ರು. ನಾನು ಯಾಕೆ ಭಟ್ರಿ ಅಂತಂದೆ. ಯಾವನ ಹೋಗ್ಬಿಟ್ರೆ ಗೊತ್ತಾಗಲ್ಲ, ಸಾಯಂಕಾಲ ಗೊತ್ತಾಗಲ್ಲ, ಬೇಡ ಬನ್ನಿ ಅಂತಂದ್ರೆ ಎಲ್ಲ ವಾಪಸ್ ಬಂದ್ವಿ. ಆ ಥರದೊಂದು ಶ್ರಮ ತಗೊಂಡು ಮಾಡಿದ್ದಾರೆ. ಅದಕ್ಕೊಂದು ತುಂಬ ಒಂದು ಚಂದವಾದ ಒಂದು ರೂಪ ಕೊಟ್ಟಿದ್ದಾರೆ. ನಾವು ಯಾಕೆಂದರೆ ನಾನು ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡಿದ್ದೀನಿ. ಒಂದು ಹೊಸ ದೃಶ್ಯ ಅಂತ ಅನಿಸುತ್ತೆ, ಹೊಸ ಮಾತುಗಳು. ಅವರಿಬ್ಬರದು ಅಷ್ಟೇ, ಅಂಜಲಿ ಮತ್ತು ರಾಶಿಕಾ ಬೈದಾಕ್ಬಿಟ್ಟವ್ರು. ಅವ್ರು ಯಾರಿಗೆ ಬೈದವ್ರಿಗೆ ತಿರುಗಿಸ್ಕೊಂಡು ನಮಗೆ ಬೈದ್ರು, ಅವ್ರಿಗೆ ಬೈದಾಕ್ಬಿಟ್ಟವ್ರೆ. ಆ ಕೋಟೆಯಲ್ಲಿ ಮಾಡ್ಬೇಕಾದ್ರೆ ದತ್ತಣ್ಣ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ. ಅವರು ಏನೋ ಆಗಿರ್ತಾರೆ, ಒಂದು ಹಾಡಿ ಏನು ಇಲ್ಲ ಏನೋ ಒಂದು ಆರ್ತನದ ಏನೋ ಒಂದು ತೆಗೀರಿ ಧ್ವನಿ ಅಂತಂದರು. ಹಿಂಗೆ ಸರಿ ಅಂದ್ಬಿಟ್ಟು ಅದನ್ನು ಅಂತ ಏನೋ ತೆಗೆದ್ರೆ ಹಂಗೆ ಮಲಗಿ ಸತ್ತೋಗಿರ್ತಾರೆ. ಹಿಂಗೆ ನೋಡ್ಬಿಟ್ಟು ಸೊಳ್ಳೆ ಮನೆ ಚೆನ್ನಾಗಿ ಆಡ್ತೀಯ ಕಣ ನೀನು ಅಂತಂದ್ರು. ನನಗೆ ಪ್ರೀತಿಯಿಂದ ಯಾವಾಗಲೂ ಅವರು ಹಿಂಗೆ ಚೆನ್ನಾಗಿ ಮಾಡ್ತಾ ಕಡ ಸೋಳ ಮಗನ ನೀನು ಅಂತಂದ್ರು. ಅದು ಮಲ್ಕೊಂಡು ಹಂಗೆ ಹೇಳಿದ್ರು, ಸೋಳ ಮನೆ ಚೆನ್ನಾಗಿ ಆಡ್ತಾ ಕಡ ನೀನು ಅಣ್ಣ. ಥ್ಯಾಂಕ್ ಯು ಭಟ್ರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿ ಸಾಲದು. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಆಮೇಲಿಂದ ಅವರು ಕಂಡೀಷನ್ ಮಾಡಿ ಹೇಳಿದ್ರೆ, ಪ್ಯಾನ್ ಇಂಡಿಯಾ ಎಲ್ಲ ಮಾಡಬೇಡಪ್ಪ, ಪಕ್ಕ ಕರ್ನಾಟಕದವ್ರಿಗೆ ಮಾಡೋ ಆ ಸವಾಸ ಎಲ್ಲ ಬೇಡ ಅಂತ ಹೇಳೋರೆ. ನಿಜವಾಗ್ಲೂ ಇದು ಪ್ಯೂರ್ಲಿ ಇದು ಕರ್ನಾಟಕ ಇಂಡಿಯಾ ಸಿನಿಮಾನೇ. ಅದೊಂದು ಖುಷಿ ನಮಗೆ. ಎಲ್ಲರೂ ಹೋಗ್ಬಿಟ್ರೆ ಇಲ್ಲಿ ಮನೆ ನೋಡ್ಕೊಳ್ಳೋದು ಯಾರು, ಕರ್ನಾಟಕದ ಎಲ್ಲ ಪ್ಯಾನು ಅಂತ ಹೋಗ್ಬಿಟ್ರೆ. ಅದಕ್ಕೆ ನಿಜವಾಗ್ಲೂ ಈ ಮನೆ ನೋಡ್ಕೊಳ್ಳೋಂಥ ಸಿನಿಮಾನೇ ಮಾಡಿದ್ದಾರೆ. ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮೆಲ್ಲರ ಸಪೋರ್ಟು, ಸಹಾನುಭೂತಿ ಇದಕ್ಕೆ ಸಿಗಲಿ. ಮತ್ತು ನಮ್ಮನ್ನು ಸೇಫಾಗಿ ಮಾಡ್ಕೊಂಬಂದಿದ್ದಕ್ಕೆ ಗಂಗಣ್ಣವ್ರಿಗೆ, ಇತಾಪಿಗೆ ಮತ್ತು ಎಲ್ಲ ನಮ್ಮ ಯೋಗರಾಜ್ ಭಟ್ ತಂಡಕ್ಕೆ, ಕೃಷ್ಣಪ್ಪನ ತಂಡಕ್ಕೆ ಥ್ಯಾಂಕ್ ಯು. ಶರಣು ನಿಮ್ಮ ಸಪೋರ್ಟ್ ಸಿಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.